ದಟ್ಟ ಅರಣ್ಯ, ಹಚ್ಚ ಹಸಿರಿನಿಂದ ಕೂಡಿದ ಹುಲ್ಲು. ಅಲ್ಲಿ ಒಂದು ಸುಂದರವಾದ ಮರವಿತ್ತು. ಆ ಮರ ನೋಡಲು ಮನಮೋಹಕವಾಗಿ ಎಲೆ ಮತ್ತು ಹೂ ಹಣ್ಣುಗಳಿಂದ ಕಂಗೊಳಿಸಿತ್ತು. ಹಸಿರು ಎಲೆಗಳು ರೆಂಬೆ ಕೊಂಬೆಗಳಿಂದ ವ್ಯಾಪಿಸಿತ್ತು. ಹಣ್ಣುಗಳು ಮರದ ತುಂಬ ವ್ಯಾಪಿಸಿದ್ದವು. ಆದ್ದರಿಂದ ಅಲ್ಲಿ ಅನೇಕ ಪಕ್ಷಿಗಳು ಆ ಮರದ ಮುಖಾಂತರವೇ ಜೀವನ ನಡೆಸುತ್ತಿದ್ದವು. ಅಲ್ಲಿ ಗಿಳಿ ಸಹ ವಾಸವಾಗಿತ್ತು. ಆ ಮರದ ನೆರಳು ಬಹಳ ವಿಶಾಲವಾಗಿದೆ, ವ್ಯಾಪಿಸಿತ್ತು. ಆದ್ದರಿಂದ ಕೆಲವು ಪ್ರಾಣಿಗಳು ಆ ಮರದ ಅಡಿಯಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಹೋಗುತ್ತಿದ್ದವು. ಒಂದು ದಿನ ಕಾಗೆ ಹೊಸದಾಗಿ ಆ ಮರಕ್ಕೆ ಬಂದಿತು. ಅದು ಈ ಮರದ ಆಶ್ರಯ ಪಡೆಯಲು ಬಂದಾಗ ಉಳಿದ ಪ್ರಾಣಿಗಳು ಇಲ್ಲಿ ಇರಲು ಒಪ್ಪಿದವು. ಮರುದಿನ ಗಿಡುಗವು ವಾಸಕ್ಕೆ ಬಂದಿತ್ತು. ಗಿಳಿಗೆ ಮರದ ಮೇಲೆ ಕನಿಕರ ಉಂಟಾಯಿತು. ಯಾರು ಬಂದರೂ ನೀನು ಆಶ್ರಯ ನೀಡುತ್ತಿದ್ದೀಯ, ನಿನ್ನ ಗುಣ ಅಮೋಘವಾಗಿದೆ, ನೀನು ನಿನ್ನ ಕಡಿಯಲು ಬಂದವರನ್ನು ಅವರಿಗೆ ನೆರಳು ನೀಡಿ ಬಿಡುವೆ ಎಂದು ಗಿಳಿ ಹೊಗಳಿತ್ತು. ಆಗ ಮರ, ಅದು ನನ್ನ ಹುಟ್ಟು ಗುಣ ಎಂದಿತ್ತು. ಮರುದಿನ ಗಿಡದ ಮರವನ್ನು ಕೊಕ್ಕಿನಿಂದ ಕುಕ್ಕುತ್ತಿತ್ತು. ಇದರಿಂದ ಕೋಪಗೊಂಡ ಗಿಳಿ, ಹಾಗೆ ಮಾಡಬೇಡ, ಇದರಿಂದ ಮರಕ್ಕೆ ನೋವಾಗುತ್ತದೆ ಎಂದು ಗದರಿಸಿತು. ಆಗ ಮರ, ಗಿಳಿರಾಯ ಇರಲಿ, ಅದು ಆಹಾರಕ್ಕಾಗಿ ಕುಕ್ಕುತ್ತಿದೆ ಎಂದಿತು. ಆಗ ಗಿಳಿ, ಇದರಿಂದ ನಿನಗೆ ನೋವಾಗುವುದಿಲ್ಲವೇ ಕೇಳಿತು. ಆಗ ಮರ, ಆಗಲಿ, ಆ ಗಿಡುಗಕ್ಕೆ ಆಹಾರ ಸಿಗುತ್ತದೆ, ಅದೇ ನನಗೆ ಸಂತೋಷ. ಮರದ ಮಾತು ಕೇಳಿ ಗಿಳಿಗೆ ಆಶ್ಚರ್ಯವಾಯಿತು. ಒಂದು ದಿನ ಮರ ಇದ್ದಕ್ಕಿದ್ದಂತೆ ಒಣಗತೊಡಗಿತ್ತು. ಎಲ್ಲ ಪಕ್ಷಿಗಳು ಹಾರಿ ಬೇರೆ ಕಡೆ ವಲಸೆ ಹೋದರು. ಗಿಡಗನು ಹೊರಟು ಹೋಯಿತು. ಇದರಿಂದ ಗಿಳಿಗೆ ತುಂಬಾ ಬೇಸರವಾಯಿತು. ಮರ ಚೆನ್ನಾಗಿದ್ದಾಗ ಇದರ ಆಹಾರ ತಿಂದು ಈಗ ಮರಕ್ಕೆ ಕಷ್ಟ ಬಂದಾಗ ಅದಕ್ಕೆ ಸಹಾಯ ಮಾಡದೆ ಬೇರೆ ಕಡೆ ಹೋದರಲ್ಲ. ಒಬ್ಬರಿಗೂ ಹೃದಯವಂತಿಕೆ ಇಲ್ಲವಲ್ಲ ಬ್ಯಾಕ್ ಕೋಟ್ ಎಂದು ಬೇಸರಗೊಂಡಿತ್ತು. ಗಿಳಿ ಮಾತ್ರ ಈ ಮರ ಬಿಟ್ಟು ಹೋಗದೆ ತಾನು ಕೂಡ ಹಸಿವಿನಿಂದ ಬಳಲಿತ್ತು. ಮರುದಿನ ಒಬ್ಬ ಬೇಟೆಗಾರ ಕಾಡಿನಲ್ಲಿ ಬೇಟೆಗಾಗಿ ಪ್ರಾಣಿಗಳನ್ನು ಹುಡುಕುತ್ತಾ ಹೋಗುತ್ತಿದ್ದ. ಆಗ ಈ ಒಣಗಿದ ಮರ ಹಾಗೂ ಅಲ್ಲೇ ಇರುವ ಗಿಣಿ ನೋಡಿದ. ಆಗ ಗಿಳಿ ಆ ಬೇಟೆಗಾರನನ್ನು ಕರೆಯಿತು. ಬೇಟೆಗಾರ ಕೇಳಿದ, ಯಾಕೆ ಈ ಬತ್ತಿದ ಮರದಲ್ಲಿ ವಾಸವಾಗಿದ್ದೀಯ? ಎಲ್ಲ ಪಕ್ಷಿಗಳಾಗಿ ನೀನು ಬೇರೆ ಮರಕ್ಕೆ ವಲಸೆ ಹೋಗಬಾರದೆ? ಆಗ ಗಿಳಿ, ಇಲ್ಲ, ಈ ಮರ ಆರೋಗ್ಯವಾಗಿದ್ದಾಗ ಎಲ್ಲರಿಗೂ ಆಶ್ರಯ ನೀಡಿತ್ತು. ಈಗ ಈ ಮರ ಕಷ್ಟದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಬೇರೆ ಕಡೆ ಹೋಗುವುದು ಸರಿಯೇ ಎಂದು ಕೇಳಿತು. ಗಿಳಿಯ ಹೃದಯವಂತಿಕೆ ಕಂಡು ಬೇಟೆಗಾರನಿಗೆ ಬಹಳ ಸಂತೋಷವಾಯಿತು. ಇಂದಿನಿಂದ ನೀನು ನನ್ನ ಒಳ್ಳೆಯ ಗೆಳೆಯ ಎಂದ ಬೇಟೆಗಾರ. ಹೆದರಬೇಡ, ಈ ಮರದ ಕಾಯಿಲೆ ಹೋಗಿಸಲು ನಾನು ವೈದ್ಯರನ್ನು ಕರೆತರುವೆ ಎಂದ. ಗಿಳಿಗೆ ಸಂತೋಷವಾಯಿತು. ಇದರ ಬೇರು ಒಂದು ಕೀಟ ತಿನ್ನುತ್ತಾ ಇದೆ, ಅದಕ್ಕೆ ಆಹಾರ ಸಾಲದೆ ಸೊರಗಿದೆ. ಈ ಮರದ ಬುಡಕ್ಕ ಆ ಕೀಟ ಹೋಗಲು ಒಂದು ಔಷಧ ನೀಡುವೆ. ದಿನಾಲೂ ರಾತ್ರಿ ಹಾಕಿರಿ, ಆ ಕೀಟ ಸಾಯುತ್ತದೆ. ನಂತರ ಮರ ಮೊದಲಿನ ಹಾಗೆ ಹಸಿರಾಗುತ್ತದೆ ಎಂದರು ವೈದ್ಯರು. ಗಿಳಿ ಪ್ರತಿದಿನ ಔಷಧ ಹಾಕಿತ್ತು. ಕೆಲವು ತಿಂಗಳ ನಂತರ ಮರ ಹಸಿರಿನಿಂದ ಕಂಗೊಳಿಸಿತು. ಮೊದಲಿನ ಹಾಗೆ ಆಯಿತು. ಗಿಳಿಗೆ ಮರ ಧನ್ಯವಾದ ಹೇಳಿತು. ಗಿಳಿಯು ಆ ಬೇಟೆಗಾರನಿಗೆ ಧನ್ಯವಾದ ಹೇಳಿತು. ಆಗ ಬೇಟೆಗಾರ, ನಿನ್ನ ಹೃದಯವಂತಿಕೆ ಮೆಚ್ಚಿದೆ. ಕಷ್ಟದಲ್ಲಿರುವಾಗ ನಿನ್ನ ಸಹಾಯದ ಮನೋಭಾವ ನನಗೆ ತುಂಬಾ ಹಿಡಿಸಿತು ಎಂದು ಬೇಟೆಗಾರ ಗಿಳಿಯನ್ನು ಹೊಗಳಿದ.